ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಟೊಮೆಟೊ ಬಾತ್ ರೆಸಿಪಿ, ಹಾಗೆಯೇ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋಲಿ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ಬೆಳಿಗ್ಗೆನೇ ನಮ್ಮ ಮನೇಲಿ ಏನು ತಿಂಡಿ ಮಾಡ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ. ಇವತ್ತು ಬೆಳಗ್ಗೆನೇ ನಮ್ಮ ಮನೇಲಿ ನಾನ್ ವೆಜ್ ತಿಂಡಿ ಅಂದರೆ ಟಿಫನ್ ಇವತ್ತು. ಯಾಕಂದರೆ ಚಿಕನ್ ತಂದಿದ್ರು, ಹಾಗಾಗಿ ಇವತ್ತು ಅದನ್ನೇ ಟಿಫನಿಗೆ ಅಂತ ಮಾಡ್ತಿರೋದು. ಬಿರಿಯಾನಿ ಕೂಡ ಮತ್ತು ಕಬಾಬ್ ಹಾಗೆಯೇ ಸಾಂಬಾರು ಕೂಡ ಮಾಡಿದರು. ಬಿರಿಯಾನಿಗೆ ಕಬಾಬ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಎಗ್ ಕೂಡ ಬೇಯಿಸಿದ್ರು. ನನಗೆ ಚಿಕನ್ ಸಾಂಬಾರು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ, ಹಾಗಾಗಿ ಬಿರಿಯಾನಿ ಮಾತ್ರ ನಾನು ತಿನ್ನೋದು. ಇನ್ನು ಚಿಕನ್ ಸಾಂಬಾರು ಮಾಡಿದರೆ ಮಧ್ಯಾಹ್ನಕ್ಕಾಗುತ್ತೆ ಅಂತ ಇವಾಗಲೇ ಮಾಡಿದ್ದಾರೆ. ಹಾಗಾಗಿ ಚಿಕನ್ ಸಾಂಬಾರು ಮಧ್ಯಾಹ್ನಕ್ಕಾಯಿತು. ಇವಾಗ ಬಿರಿಯಾನಿ ಹಾಗೆಯೇ ಕಬಾಬ್ ಬೆಳಿಗ್ಗೆ ಟಿಫನಿಗಾಗಿದೆ. ಆಮೇಲೆ ಟಿಫನೆಲ್ಲ ತಿನ್ಕೊಂಡ್ಬಿಟ್ಟು ಫ್ರೂಟ್ಸ್ ಕೂಡ ತಂದಿದ್ದರು. ಹಂಗೆ ಕವರಲ್ಲೇ ತೊಗೊಂಡು ತಿಂತಿದ್ವಿ. ಅಂದರೆ ಇದಕ್ಕೆ ಹಾಕಿಟ್ಟಿರಲಿಲ್ಲ, ಹಾಗಾಗಿ ಇವತ್ತು ಹಾಗೆ ಎಲ್ಲ ಹಾಕಿಟ್ಟೆ. ಇನ್ನೂ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆ್ಯಪಲ್ ಕೂಡ ಕಟ್ ಮಾಡಿಕೊಟ್ರು ನಮ್ಮಮ್ಮ, ಅದನ್ನು ಕೂಡ ಇವಾಗ ತಿಂತಾಯಿದ್ದೀನಿ. ಡೈಲಿ ಒಂದು ಆ್ಯಪಲ್, ಹಾಗೆಯೇ ಆರೆಂಜ್ ಕೂಡ ಒಂದು ತಿಂತೀನಿ. ಆಮೇಲೆ ಇವಾಗ ನಾನು ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ನೋಡಿ. ಮೊದಲಿಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತಿಗೆ ಟೊಮೆಟೊ ಜಾಸ್ತಿ ಬೇಕು, ಹಾಗಾಗಿ. ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಕಾಳು ಮೆಣಸು, ಹಾಗೆಯೇ ಸ್ವಲ್ಪ ಗಸಗಸೆ, ಹಾಗೆಯೇ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಇದೆರಡು ಇಷ್ಟು ಹಾಕ್ಕೊಂಡು, ಆಮೇಲೆ ಆನಿಯನ್ ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಇನ್ನು ಸೈಡಲ್ಲಿ ಇಟ್ಕೊಂಡು, ಇವಾಗ ಕುಕ್ಕರಲ್ಲೇ ಮಾಡ್ತಿರೋದು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಹಾಗೆ ಲವಂಗ, ಆಮೇಲೆ ಕಸೂರಿ ಮೆಥಿ ಹಾಗೆ ಪಲಾವ್ ಎಲೆ ಇಷ್ಟನ್ನು ಹಾಕ್ಕೊಂಡು, ಆಮೇಲೆ ಇದಕ್ಕೂ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿರೋದು. ಆಯಿಲಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಆನಿಯನ್, ದೊಡ್ಡ ಸೈಜ್ ಆನಿಯನ್ ಒಂದು ಕಟ್ ಮಾಡ್ಕೊಂಡಿರೋದು. ಇವಾಗ ಆನಿಯನ್ನ ಹಾಕ್ಕೊಂಬಿಟ್ಟು, ಹಸಿಮೆಣ್ಸಿನ್ಕಾಯಿ ಕೂಡ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಹಾಗೇ ಫ್ರೈ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು, ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋದಕ್ಕೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆವಾಗಲೇ 4 ಟೊಮೆಟೊ ಐ ಥಿಂಕ್ ಹಾಕಿರೋದು ಮಿಕ್ಸಿಗೆ. ಇವಾಗ 1 ಟೊಮೆಟೊನ ಇವಾಗ ಆ್ಯಡ್ ಮಾಡ್ಕೊಂಬಿಟ್ಟು ಮತ್ತೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನಾರ್ಮಲಾಗಿ ಯಾವಾಗಲೂ ರುಬ್ಬಿನೇ ಮಾಡ್ಕೊಳ್ತಿದ್ದು ಫುಲ್ ಟೊಮೆಟೊನ, ಇವತ್ತು ಒಂದು ಹಾಗೇ ಹಾಕ್ತಿರೋದು. ಆಮೇಲೆ ಟೊಮೆಟೊನು ಕೂಡ ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಿಶಿಣ ಪೌಡರ್ ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕಿ ಫ್ರೈ ಮಾಡಿಬಿಟ್ಟು ನಾವು ಟೊಮೆಟೊನ ಎಲ್ಲ ರುಬ್ಕೊಂಡಿದ್ವಲ್ಲ, ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದನ್ನು ಹಾಕಿಬಿಟ್ಟು ಹಾಗೆ ಅದ್ರದ್ದು ಹಸಿ ಸ್ಮೆಲ್ ಹೋಗಬೇಕು, ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಹಾಗೇ ಕುಕ್ ಮಾಡ್ಕೋಬೇಕು. ತಕ್ಷಣ ನೀರು ಹಾಕಬಾರ್ದು, ಹಾಗೇ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು. ಅದಾದಮೇಲೆ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಇರುತ್ತಲ್ವ, ಹಾಗಾಗಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅದಕ್ಕೆ ಸೇರಿಸ್ಕೊಂಡಿದ್ದು. ಇವಾಗ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಆವಾಗಲೇ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ವಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ, ಜಾಸ್ತಿ ಏನು ಹಾಕ್ತಿಲ್ಲ, ಜೀರಿಗೆ ಪೌಡರ್ ಸ್ವಲ್ಪನೇ ಜೀರಿಗೆ ಪೌಡರ್, ಹಾಗೆ ಪೆಪ್ಪರ್ ಪೌಡರ್ ಕೂಡ ಸ್ವಲ್ಪ. ಜೀರಿಗೆ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಎರಡೂ ಲೈಟಾಗೆ ಹಾಕಿರೋದು, ಜಾಸ್ತಿ ಹಾಕಿಲ್ಲ. ಅದಾದಮೇಲೆ ಗರಂ ಮಸಾಲ ಕೂಡ ಹಾಕ್ಕೋಬೇಕು. ಗರಂ ಮಸಾಲ 2 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಬಿಟ್ಟು, ಆಮೇಲೆ ಇನ್ನು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪುಡಿ ಬೇಕಾದರೆ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಹಾಕ್ಕೊಬೇಕು. ಅದಾದಮೇಲೆ ನೀರು ಹಾಕ್ಕೊಳ್ಬೇಕು. ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಡಬಲ್ ನೀರನ್ನು ಹಾಕ್ಕೊಬೇಕು. ಅದಕ್ಕೆ ನೀರು ಹಾಕ್ಕೊಂಡಾದ್ಮೇಲೆ ಅದು ಕುದಿ ಬಂದಾದಮೇಲೆ ನಾವು ಮೊದಲಿಗೆ ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಟಿದ್ವಿ ನೀರಲ್ಲಲ್ವ, ಇವಾಗ ಅಕ್ಕಿನ ಸೇರಿಸ್ಕೋಬೇಕು. ಇದಕ್ಕೆ ಕುದಿ ಬಂದಮೇಲೆ ಅಕ್ಕಿನ ಸೇರಿಸ್ಕೋಬೇಕು. ಇನ್ನು ಅಕ್ಕಿ ಹಾಕಿ ಆದಮೇಲೆ ಒಂದ್ಸಲಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು, ಇವಾಗೇನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಇವಾಗ ಉಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಹಾಗೇ ಕ್ಲೋಸ್ ಮಾಡಬೇಕು ಕುಕ್ಕರ್ನ. 2 ವಿಷಲ್ ತೆಕ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿನೇ ಆಗೋಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಇರುತ್ತೆ. ಇದ್ರ ಕಾಂಬಿನೇಷನಿಗೆ ಚಟ್ನಿ ಒಳ್ಳೆ ಪರ್ಫೆಕ್ಟು, ಅಂದರೆ ಕಾಯಿ ಚಟ್ನಿ ಚೆನ್ನಾಗಾಗುತ್ತೆ ಇದಕ್ಕೆ.
ಇವತ್ತು ನಾವು ಬರೀ ಸೌತೆಕಾಯಿ ಹಾಗೆಯೇ ಟೊಮೆಟೊ ಬಾತ್ ತಿಂದ್ವಿ ಅಷ್ಟೇ. ನೀವು ಕೂಡ ಒಂದ್ಸಲ ಈ ಥರ ಟೊಮೆಟೊ ಬಾತ್ ಟ್ರೈ ಮಾಡಿ. ಈ ಥರ ಮಾಡಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.